ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ. ನನ್ನ ಏಜ್ ಇವಾಗ 12. ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನನಗೆ ಫಸ್ಟ್ ಗೋವಾದಲ್ಲಿ ಲೈಕ್ ಇಂಡಿಯನ್ ಫೈನಾನ್ಸ್ ಥರ ಬಂದಿತ್ತು. ಅಲ್ಲಿ ನಾನು ಹೋದಾಗ ಪಾರ್ಟಿಸಿಪೇಟ್ ಮಾಡಿದೆ. ನನ್ನ ಕ್ಯಾಟಗರಿಲಿ 10 ಮೆಂಬರ್ಸ್ ನನಗೆ ಕಾಂಪಿಟೇಟರ್ ಇದ್ದರು. ಅಲ್ಲಿ ನಾನು ವಿನ್ನರ್ ಆದೆ. ನೆಕ್ಸ್ಟ್ ಇವಾಗ ವರ್ಲ್ಡ್ ಫೈನಲ್ಸ್ ವಿಯೆಟ್ನಾಂನಲ್ಲಿ ಒಂದು ಲೈಕ್ 22 ಕಂಟ್ರೀಸ್ ಇತ್ತು. ಅಲ್ಲಿ ನಾನು ಹೋದಾಗ ಸ್ವಲ್ಪ ಟಫ್ ಕಾಂಪಿಟೇಟರ್ಸ್ ಆಗಿತ್ತು. ಏನು ನನ್ನ ಬೆಸ್ಟ್ ನಾನು ಕೊಟ್ಟೆ, ಬಟ್ ಅಲ್ಲಿ ನಾನು ವಿನ್ ಆಗೋದು ಇಲ್ಲ ರನ್ನರ್ ಆಫ್ ಸಿಗೋದು ತುಂಬ ಕಷ್ಟ ಅಂದ್ಕೊಂಡೆ. ಆದರೂ ನನ್ನ ಪ್ರಯತ್ನ ಪಟ್ಟು ನಾನು ಇವಾಗ ಸೆಕೆಂಡ್ ರನ್ನರ್ ಆಫ್ ಆಗಿದ್ದೀನಿ. ನನಗೆ ತುಂಬ ಖುಷಿ ಇದೆ. ನನ್ನ ಕಂಟ್ರಿನ ನಾನು ಅಲ್ಲೋಗಿ ರೆಪ್ರೆಸೆಂಟ್ ಮಾಡಿದ್ನಲ್ಲ, ನಾನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಹೋಗಿ ವರ್ಲ್ಡ್ ಫೈನಲ್ಸಲ್ಲಿ ಸೆಕೆಂಡ್ ರನ್ನರ್ ಆಫ್ ಆದ್ನಲ್ಲ ಅನ್ನೋದೊಂದು ಖುಷಿ ಇದೆ. ನನಗೆ ಇಲ್ಲಿ ಇಂಡಿಯನ್ ಫೈನಲ್ಸ್ ಅಂತ ಗೋವಾದಲ್ಲಿ ಒಂದು ಆಫರ್ ಸಿಕ್ತು ಪ್ಯಾಜೆಂಟಲ್ಲಿ. ಅಲ್ಲಿ ನಾನು ಹೋದಾಗ ಸ್ವಲ್ಪ 10 ಮೆಂಬರ್ಸ್ ಇದ್ದರು ನನ್ನ ಕ್ಯಾಟಗರಿಲಿ. ಅಲ್ಲಿ ನಾನು ವಿನ್ನರ್ ಆದೆ. ನೆಕ್ಸ್ಟ್ ನನಗಿವಾಗ ವರ್ಲ್ಡ್ ಫೈನಲ್ಸಲ್ಲಿ ಆಫರ್ ಸಿಕ್ತು. ಸೊ ನಾನು ಅಲ್ಲಿ ಸೆಲೆಕ್ಟ್ ಆದಾಗ 22 ಕಂಟ್ರೀಸಿಂದ ನಮ್ಮ ಇಂಡಿಯಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಅಲ್ಲಿ ನಾನು ಇಂಡಿಯಾದಿಂದ ಒಬ್ಬಳು ಸೆಲೆಕ್ಟ್ ಆಗಿ ಅಲ್ಲೋದಾಗ ಸ್ವಲ್ಪ ಕಾಂಪಿಟೇಟರ್ಸ್ ಟಫ್ ಇರ್ತಾರೆ ಅಂದ್ಕೊಂಡೆ. ಬಟ್ ಅಲ್ಲಿ ನಾನು ನನ್ನ ಬೆಸ್ಟ್ ಕೊಟ್ಟು ನಾನು ಸೆಕೆಂಡ್ ರನ್ನರ್ ಆಫ್ ತಂದಿದ್ದೀನಿ. ಇವಾಗ ನನಗೆ ಇಂಡಿಯಾನ ಅಲ್ಲಿ ರೆಪ್ರೆಸೆಂಟ್ ಮಾಡಿ ತುಂಬ ಪ್ರೌಡ್ ಅನಿಸ್ತಾ ಇದೆ. ನನಗೆ ಅಮ್ಮ ಹೇಗೆ ಸಪೋರ್ಟ್ ಮಾಡಿದ್ರು ಅಂದರೆ ವಿದ್ಯಾರಣ್ಯಪುರದಲ್ಲಿ ಟ್ರೈನಿಂಗ್ ಕೊಡಿಸಿದ್ರು. ಅಲ್ಲಿ ನಮ್ಮ ಕೋಚ್ ಅತುಲ್ ಸರ್ ಬಂದು ಮಂತ್ಲಿ ಟ್ವೈಸ್ ಅಲ್ಲಿ ನಮಗೆ ಗ್ರೂಮಿಂಗ್ ಫುಲ್ ಡೇ ಕ್ಲಾಸಸ್ ಕೊಟ್ಟು ಫೋಟೋ ಶೂಟ್ ಮಾಡಿಸಿ ಈ ಥರ ನನಗೆ ಆಫರ್ಸ್ ಸ್ಟಾರ್ಟ್ ಆಯಿತು. ಸೊ ನನ್ನ ಕಡೆಯಿಂದ ಅವ್ರಿಗೂ ಒಂದು ತುಂಬ ತುಂಬ ಥ್ಯಾಂಕ್ಸ್. ನನಗೆ ಸಪೋರ್ಟ್ ಮಾಡಿದ್ದ ವಾಸು ಸರ್, ರವಿ ಸರ್ ಮತ್ತು ರಾಜು ಸರ್, ಸ್ವಾಮಿ ಸರ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಮತ್ತು ನನ್ನ ಫ್ಯಾಮಿಲಿಲಿ ನನಗೆ ಅಪ್ಪ ಮತ್ತು ಅಮ್ಮ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೂ ಸಮೇತ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.
ನನ್ನ ಹೆಸರು ಕವಿತಾ. ನನ್ನ ಮಗಳ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾಳೆ ಅಂದರೆ ಅದು ನನಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಇದೆ. ಬಟ್ ಈ ಫೀಲ್ಡ್ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾ, ಬಟ್ ಎಜುಕೇಷನ್ ಇಂಪಾರ್ಟೆಂಟು. ಫಸ್ಟ್ ಎಜುಕೇಷನ್ ಇಂಪಾರ್ಟೆಂಟ್ ಇದೆ ಅವಳಿಗೆ. ಸೆಕೆಂಡ್ ಇದೊಂದು ಸೈಡ್ಗೆ ಅವ್ರದ್ದೊಂದು ಕಾಂಪಿಟೇಟಿವ್ ಇರಲಿ ಅಂತ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಮಗಳು ಬರಲಿ ಅನ್ನೋದೊಂದು ಆಸೆ ಇತ್ತು, ಒಂದು ಹೆಸರು ಮಾಡಲಿ ಅಂತ. ಅದಕ್ಕೆ ನಾನು ಕಳಿಸ್ದೆ. ಕಳಿಸಿದ ತಕ್ಕನಾಗೆ ಒಂದು ಹೆಸರು ತಂದಿದ್ದಾಳೆ. ನಂಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರೂ ಸಪೋರ್ಟ್ ಇದೇ ಥರ ನನ್ನ ಮಗಳಿಗಿರಲಿ, ಇನ್ನೂ ತುಂಬ ದೊಡ್ಡದಾಗಿ ಬೆಳೀಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಅವಳು ಆ್ಯಕ್ಚುಲಿ ಕರ್ನಾಟಕ ಮತ್ತು ಗೋವಾ ಇದು ಥರ್ಡು ಇಂಟರ್ನ್ಯಾಷನಲ್ ವಿಯೆಟ್ನಾಂ. ನಮ್ಮ ಹೆಸರು ವಾಸುದೇವ ನಾಡಿ ಅಂತ. ನಮಗೆ ಚಿಂಚನ ಮಾಡೋ ಹುಡುಗಿ ನಮಗೆ ಕಣ್ಣಿಗೆ ನಮ್ಮ ಫ್ರೆಂಡು ನಮಗೆ ಪರಿಚಯ ಮಾಡಿಕೊಟ್ರು. ಅವ್ರು ನೋಡಿದಾಗ ಅವರು ವರ್ಲ್ಡಲ್ಲಿ ಮಿಸ್ ಇಂಡಿಯಾದಲ್ಲಿ ಸೆಲೆಕ್ಟ್ ಆಗಿ ಹೋಗ್ತಾರೆ, ಅದಕ್ಕೆ ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ರು. ನನಗೆ ಅವ್ರು ನೋಡಿದ ತಕ್ಷಣ ಏನು ಅನಿಸ್ತು, ಕಂಪಲ್ಸರಿ ವಿನ್ ಆಗೇ ಆಗ್ತಾರೆ, ನಮ್ಮ ಕೈಲಾದಷ್ಟು ಏನೋ ಸಹಾಯ ಮಾಡೋಣ ಅಂತ ನಾನು ನಮ್ಮ ಫ್ರೆಂಡ್ಗಳ ಕಡೆಯಿಂದ ಮಾತಾಡಿಸಿ ಅವ್ರಿಗೆ ನಮ್ಮ ಕೈಲಾದ ಸಹಾಯ ಮಾಡಿದ್ದೀನಿ. ಹೋಗಿದ್ದಕ್ಕೆ ಒಳ್ಳೆಯದಾಗಿ ಸೆಕೆಂಡಾಗಿ ವಿನ್ ಆಗಿ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಇದೇ ಥರ ಒಂದು ಸ್ಟೆಪ್ ಎಲ್ಲ ಹೋಗೋಕ್ಕೆ ನಮಗೆ ನಮ್ಮ ಸ್ನೇಹಿತರ ಕಡೆ ಎಲ್ಲ ಹೇಳಿ ಏನಾದರೂ ಸಪೋರ್ಟ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಬಟ್ ಇದು ನೋಡಿದವರಲ್ಲ, ಅವ್ರಿಗೆ ನಿಮಗೇನಾದರೂ ಆದಷ್ಟು ಇದ್ದರೆ, ನಿಮಗೆ ಸಹಾಯ ಮಾಡಬೇಕಂತ ಅನಿಸಿದ್ರೆ ನೀವು ಚಿಂಚನ ಅವರ ಹೆಸರಿಗೆ ಬೇಕಾದ್ರೆ ಏನಾದ್ರು ಕಲಿಸಿದ್ರೆ ಅವರು ಮುಂದಕ್ಕೆ ಒಳ್ಳೆ ಕಾಂಪಿಟೇಷನ್ ಎಲ್ಲ ಹೋಗಿ ನಮ್ಮ ಇಂಡಿಯಾ ಹೆಸರು, ಫಸ್ಟ್ ಕರ್ನಾಟಕ ಹೆಸರು ಆದಮೇಲೆ ಇಂಡಿಯಾ ಹೆಸರು ಬರೋಕ್ಕೆ ಒಳ್ಳೆ ಅನುಕೂಲ ಆಗ್ತದೆ. ಅದು ಕಂಪಲ್ಸರಿ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಆ ಹುಡುಗಿ ಪೇಸ್ಟ್ ವ್ಯಾಲಿ ಮೇಲೆ ನಾನು ಡಿಪೆಂಡ್ ಮಾಡಿ ಅವರು ಸಹಾಯ ಮಾಡಿದ್ದು, ಅದು ಹಂಗೆ ನಡೀತದೆ ಅಂತ ನನ್ನ ಅನಿಸಿಕೆ ಇದೆ. ಅದಕ್ಕೆ ದಯವಿಟ್ಟು ಇದು ನೋಡಿದವರೆಲ್ಲ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ, ನಾವು ನಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಏನು ಸಹಾಯ ಮಾಡಬೇಕು, ಯಾವ ರೀತಿ ಮುಂದೆ ಹೋಗಬೇಕು, ಯಾವ ರೀತಿ ಇದು ಮಾಡಬೇಕಂತ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ನಿಮ್ಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ.